ಸಿದ್ದರಾಮಯ್ಯ ಅವಧಿಯಲ್ಲೇ ಟಿಪ್ಪು ಜಯಂತಿ ಆರಂಭ ಆಗಿತ್ತು. ಆದರೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಟಿಪ್ಪು ಜಯಂತಿಯನ್ನ ನಿಲ್ಲಿಸ್ಬಿಡಿತು. ಆದರೆ ಈಗ ಸಿದ್ದು ಅವಧಿಯಲ್ಲಿ ಟಿಪ್ಪು ಜಯಂತಿ ಆಚರಣೆ ವಿಚಾರ ಮತ್ತೆ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ಶಾಸಕನ ಈ ಪ್ರಸ್ತಾಪ ಕೇಸರಿಪಾಳ್ಯ ಕಾಂಗ್ರೆಸ್ ನಡುವೆ ಜಟಾಪಟಿಗೆ ಕಾರಣ ಆಗಿದೆ. ಲಕ್ಷಾಂತರ ಹಿಂದೂಗಳನ್ನ ಮತಾಂತರ ಮಾಡಿದ್ದಾನೆ, ಕೊಂದಿದ್ದಾನೆ. ಕೊಡಗಲ್ಲಿ ಅದಕ್ಕೆ ಸಾಕ್ಷಿ ಇದೆ, ಮಂಡ್ಯದಲ್ಲಿ ಸಾಕ್ಷಿ ಇದೆ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗೇ ಆಗುತ್ತೆ. ನಾನು ಕೇಳಿದ್ದು ಗಮನವನ್ನು ಸೆಳೆದಿದ್ದೀನಿ ಮುಖ್ಯಮಂತ್ರಿಗಳಿಗೆ. ತಪ್ಪೇನಿದೆ? ಒಬ್ಬ ಶಾಸಕನಾಗಿ, ಸದನದ ಒಬ್ಬ ಸದಸ್ಯನಾಗಿ ನನ್ನ ಹಕ್ಕನ್ನು ನಾನು ಮಂಡಿಸ್ತೀನಿ. ಇದರಲ್ಲಿ ಕರ್ನಾಟಕದಲ್ಲಿಲ್ಲ, ಇಡೀ ದೇಶದಲ್ಲೇ ಟಿಪ್ಪು ಅಭಿಮಾನಿಗಳು ಟಿಪ್ಪು ಜಯಂತಿನ ಆಚರಿಸ್ಕೊಂಡೇ ಬರ್ತಾ ಇದ್ದಾರೆ. ಮೊನ್ನೆ ಹೋದ ತಿಂಗಳಲ್ಲಿತ್ತು, ನಾವು ಆಚರಿಸಿದ್ದೀವಿ. ಈ ಸರ್ಕಾರವೇ ಟಿಪ್ಪು ಸರ್ಕಾರ. ಇನ್ನು ಬರ್ತ್ಡೇ ಹುಟ್ಟು ಹಬ್ಬ ಮಾಡ್ತೀವಿ, ಅದಕ್ಕೆ ಚರ್ಚೆ ಆಗ್ಬೇಕು ಅನ್ನೋದು ಏನು ಉಳಿದಿದೆ ಅವರಲ್ಲಿ? ಬೇಕಾದಾಗ ಇದೆ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು ಅವ್ರ ವೇಷ ಭೂಷ ಧರಿಸಿ ಇಬ್ಬರು ಕದಗ ಹಿಡಿದಿದ್ರು ಕೈಯಲ್ಲಿ. ಅವಾಗ ಬೇಕಾಗಿತ್ತ? ಈಗ ಬೇಡಾಗಿದೆಯಾ? ಇತಿಹಾಸ ಹೇಳ್ತದೆ, ಯಾರನ್ನ ನೆನೆಸ್ಕೊಳ್ಬೇಕು, ಯಾರನ್ನ ಬಿಡಬೇಕು, ಯಾರನ್ನ ಗೌರವಿಸ್ಬೇಕಂತೇಳಿ ಇತಿಹಾಸ ಹೇಳ್ತದೆ. ಈವರೆಗೆ ರಾಜ್ಯ ರಾಜಕೀಯ ತಣ್ಣಗಿತ್ತು. ಕೆಲವೊಂದು ಗೊಂದಲಗಳಿದ್ರೂ ಕೂಡ ಅಲ್ಪ ಸ್ವಲ್ಪ ಚಟಾಪಟಿ ನಡುವೆಯೇ ಹೇಗೋ ಹೋಗ್ತಾಗಿತ್ತು. ಆದ್ರೆ ಈಗ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಸುಂಟರ ಗಾಳಿ ಬೀಸೋ ಎಲ್ಲ ಲಕ್ಷಣಗಳು ಕಾಣಿಸ್ತಾಗಿವೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಕೋಲಾಹಲ ಸೃಷ್ಟಿಯಾಗೋ ಸಮಯ ಹತ್ರ ಬಂದಂತೆ ಅನ್ನಿಸ್ತಾಗಿದೆ. ಯಾಕ್ ಗೊತ್ತಾ? ಮತ್ತೆ ಟಿಪ್ಪು ಬಂದಿದ್ದಾನೆ. ಒಂದು ಟೈಮಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಸೃಷ್ಟಿಸಿದ್ದ ಟಿಪ್ಪು ಮತ್ತೆ ಬಂದಿದ್ದಾನೆ. ಶಾಲೆಗಳ ಪಠ್ಯದಲ್ಲಿದ್ದ ಟಿಪ್ಪು ಈಗ ಮತ್ತೆ ರಾಜಕೀಯಕ್ಕೆ ಬಂದಿದ್ದು. ರಾಜ್ಯ ರಾಜಕೀಯದಲ್ಲಿ ಸುನಾಮಿ ಏಳೋ ಎಲ್ಲ ಲಕ್ಷಣಗಳಿವೆ. ಈ ಲಕ್ಷಣಗಳು ಕಾಣಿಸಿಕೊಳ್ಳೋಕೆ ಕಾರಣ ಏನು ಗೊತ್ತಾ? ಅದೊಂದು ಪ್ರಸ್ತಾಪ. ಮತ್ತೆ ಟಿಪ್ಪು ಜಯಂತಿ, ಕೈ ಶಾಸಕನ ಪ್ರಸ್ತಾಪ. ಹೊಸ ಸಂಘರ್ಷ ಶುರು, ಕೈ ಕಮಲ ಜಟಾಪಟಿ. ಇದನ್ನ ಒಮ್ಮೆ ನೋಡಿ. ರಾಜ್ಯದಲ್ಲಿ ಸ್ಥಗಿತವಾಗಿರೋ ಟಿಪ್ಪು ಜಯಂತಿಯನ್ನು ಮತ್ತೆ ಆಚರಣೆ ಮಾಡೋದರ ಬಗ್ಗೆ ಮುಖ್ಯಮಂತ್ರಿಗಳ ಗಮನ ಸೆಳೆಯಲಾಗುವುದು ಅನ್ನೋ ವಾಕ್ಯ ಇಲ್ಲಿದೆ. ಈ ವಿಧಾನಸಭೆಯ ಕಾರ್ಯಕಲಾಪ ಸೂಚಿ ಇದನ್ನ ಸಲ್ಲಿಸಿರೋದು ಶಾಸಕ ವಿಜಯಾನಂದ ಕಾಶಪ್ಪನವರ್. ಇದೇ ಕಾರ್ಯಕಲಾಪ ಸೂಚಿ ಈಗ ವಿವಾದ ಹುಟ್ಟುಹಾಕಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಟಾಪಟಿಯನ್ನೇ ಸೃಷ್ಟಿಸಿದೆ. ಎಸ್, ಆಡಳಿತ ಪಕ್ಷದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಟಿಪ್ಪು ಜಯಂತಿ ಆಚರಣೆ ಬಗ್ಗೆ ಮುಖ್ಯಮಂತ್ರಿಯ ಗಮನ ಸೆಳೆಯಲಾಗುತ್ತೆ ಎಂದಿದ್ದಾರೆ. ಇದು ಬಿಜೆಪಿಯನ್ನು ಕೆರಳಿಸಿದೆ. ಇದೇ ವಿಚಾರ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ದೊಡ್ಡ ಜಟಾಪಟಿ ಸೃಷ್ಟಿಸಿದೆ. ಇನ್ನು ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಕೈಗೊಂಡಿಲ್ಲ. ಅಧಿವೇಶನದಲ್ಲಿ ಅದಿನ್ನೂ ಚರ್ಚೆಯಾಗಿಲ್ಲ. ಕೇವಲ ಟಿಪ್ಪು ಜಯಂತಿ ಮತ್ತೆ ಮಾಡಬೇಕು ಅನ್ನೋ ಪ್ರಸ್ತಾವನೆ ವಿವಾದ ಹುಟ್ಟಾಕಿದೆ. ರಾಜ್ಯ ಸರ್ಕಾರದ ವತಿಯಿಂದ ಟಿಪ್ಪು ಜಯಂತಿ ಆಚರಣೆಗೆ ಬೇಡಿಕೆ ವ್ಯಕ್ತವಾಗಿದೆ. ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಈ ಬೇಡಿಕೆಗಿಟ್ಟಿದ್ದಾರೆ. ಆದ್ದರಿಂದ ಹಲವು ವರ್ಷಗಳಿಂದ ತಣ್ಣಗಾಗಿದ್ದ ಟಿಪ್ಪು ಜಯಂತಿ ಆಚರಣೆ ವಿವಾದ ಮತ್ತೆ ಭುಗಿಲೇಳುವ ಸಾಧ್ಯತೆ ಇದೆ. ಅಂದ ಹಾಗೆ ಟಿಪ್ಪು ಜಯಂತಿ ಈಗಿನ ವಿವಾದ ಅಲ್ಲ, ಹಲವಾರು ವರ್ಷಗಳ ಹಿಂದೆಯೇ ಈ ವಿವಾದ ಹುಟ್ಟುಕೊಂಡಿತ್ತು. ಸಿದ್ದರಾಮಯ್ಯ ಹಿಂದಿನ ಬಾರಿ ಸಿಎಂ ಆಗಿದ್ದ ಅವಧಿಯಲ್ಲಿ ಟಿಪ್ಪು ಜಯಂತಿ ಆರಂಭವಾಗಿತ್ತು. 2014ರಿಂದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಟಿಪ್ಪು ಜಯಂತಿ ಆಚರಣೆ ಮಾಡಲಾಗ್ತಾಗಿತ್ತು. ಟಿಪ್ಪು ಜಯಂತಿಗೆ ಬಿಜೆಪಿಯಿಂದ ತೀವ್ರ ವಿರೋಧವೂ ಇತ್ತು. ಮಡಿಕೇರಿ, ದಕ್ಷಿಣ ಕನ್ನಡದಲ್ಲೂ ಇದೇ ಕಾರಣಕ್ಕೆ ಸಂಘರ್ಷದ ವಾತಾವರಣ ನಿರ್ಮಾಣವಾಗಿತ್ತು. ಮಡಿಕೇರಿಯಲ್ಲಿ ಪರವಿರೋಧ ಪ್ರತಿಭಟನೆ ನಡೆದು 3 ಸಾವನ್ನಪ್ಪಿದ್ರು. ವಿಎಚ್ಪಿಯ ಕುಟ್ಟಪ್ಪ, ರಾಜು, ಸಾವುಲ್ ಹಮೀದ್ ಮೃತಪಟ್ಟಿದ್ರು. 2018ರ ಚುನಾವಣೆಗೂ ಬಿಜೆಪಿಗೆ ಟಿಪ್ಪು ಜಯಂತಿ ಅಸ್ತ್ರವಾಗಿತ್ತು. 2019ರಲ್ಲಿ ಟಿಪ್ಪು ಜಯಂತಿಯನ್ನು ಬಿಜೆಪಿ ಸರ್ಕಾರ ರದ್ದು ಮಾಡಿದ್ದು. ಈಗ ಮತ್ತೆ ಕಾಂಗ್ರೆಸ್ ಶಾಸಕ ಟಿಪ್ಪು ಜಯಂತಿ ಆಚರಣೆಗೆ ಬೇಡಿಕೆ ಇಟ್ಟಿದ್ದಾರೆ. ಟಿಪ್ಪು ಜಯಂತಿ ವಿಚಾರವಾಗಿ ಗಮನ ಸೆಳೆಯೋ ಸೂಚನೆ ಸಲ್ಲಿಸಿರೋ ವಿಜಯಾನಂದ ಕಾಶಪ್ಪನವರ್ ಪ್ರತಿಕ್ರಿಯೆ ನೀಡಿದ್ದಾರೆ.
ಬಿಜೆಪಿಯವರು ಬೇಕಿದ್ದಾಗ ಟಿಪ್ಪು ಜಯಂತಿ ಆಚರಣೆ ಮಾಡಿದ್ರು, ಈಗ ಬೇಡ ಅಂತ ರಾಜಕೀಯ ಮಾಡ್ತಾಗಿದ್ದಾರೆ. ಟಿಪ್ಪು ಜಯಂತಿ ಆಚರಣೆ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನಿಸಿದ್ದಾರೆ. ಬೇಕಾದಾಗ ಇದೇ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು ಅವ್ರ ವೇಷ ಭೂಷ ಧರಿಸಿ ಟಿಪ್ಪುನ ಖಡ್ಗ ಹಿಡಿದಿದ್ರು ಕೈಯಲ್ಲಿ. ಅವಾಗ ಬೇಕಾಗಿತ್ತಾ? ಈಗ ಬೇಡಾಗಿದೆಯಾ? ಸುಮ್ಮನೆ ವಿವಾದಾತ್ಮಕವಾಗಿ ದೇಶಕ್ಕೆ ಸ್ವಾತಂತ್ರ್ಯದಲ್ಲಿ ಹೋರಾಟ ಮಾಡಿಲ್ವಾ ಅಲ್ಪಸಂಖ್ಯಾತರು, ಮುಸ್ಲಿಂ ಬಂಧುಗಳು? ವಿಜಯಾನಂದ ಕಾಶಪ್ಪನವರ ಪರವಾಗಿ ಕೆಲ ಕಾಂಗ್ರೆಸ್ ನಾಯಕರು ಮಾತಾಡಿದ್ದಾರೆ. ಅವರಿಗೆ ಎಲ್ಲಾ ರೀತಿಯ ಹಕ್ಕು ಇದೆ, ಸರ್ಕಾರ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೋ ನೋಡೋಣ ಅಂತ ಬ್ಯಾಟಿಂಗ್ ಮಾಡಿದ್ದಾರೆ. ಲಾಲ್ ಕೃಷ್ಣ ಅದ್ವಾನಿ ಅವರು ಹೋಗ್ಬಿಟ್ಟು ಲಾಹೋರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರ ಮಜಾರ್ಗೆ ಹೋಗ್ಬಿಟ್ಟು ಅಲ್ಲಿ ಹಬ್ಬ ಮಾಡಿ ಬಂದ್ರಲ್ಲ ಲಾಲ್ ಕೃಷ್ಣ ಅದ್ವಾನಿ ಅವರು, ಅವ್ರಿಗೋಗಿ ಹೇಳಿ. ಮತ್ತು ನರೇಂದ್ರ ಮೋದಿ ಅವರು ನವಾಜ್ ಶರೀಫ್ ಅವರ ಮೊಮ್ಮಗಳ ಬರ್ತ್ಡೇಗೆ ಹೋಗ್ಬಿಟ್ಟು ಬಿರಿಯಾನಿ ತಿಂದ್ಬಿಟ್ಟು ಶೆರ್ವಾನಿ ಹಾಕೊಂಡು ಬಂದ್ರಲ್ಲ, ಅವ್ರಿಗೋಗಿ ಹೇಳಿ. ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ತಾನೇಗಿದ್ದೇವೆ, ಸರ್ಕಾರ ಆಚರಣೆ ಮಾಡ್ಲಿ ಅಂತ ನಾವೇನ್ ಕೇಳಿಲ್ಲ ಎಂದಿದ್ದಾರೆ ಸಚಿವ ಜಮೀರ್ ಅಹಮದ್. ಇತಿಹಾಸವೇ ಎಲ್ಲವನ್ನೂ ಹೇಳುತ್ತೆ ಎಂದಿದ್ದಾರೆ ಶಾಸಕ ಇಕ್ಬಾಲ್ ಹುಸೇನ್. ಸರ್ಕಾರ ವತಿಯಿಂದ 2014 ಟಿಪ್ಪು ಜಯಂತಿ ಮಾಡಬೇಕಂತ ಬ್ಯಾಂಕ್ವೆಟ್ ಹಾಲಲ್ಲಿ ಮಾಡ್ತಾ ಇದ್ವಿ. ಈಗ ಮೊನ್ನೆ BJP ಸರ್ಕಾರ ಬಂದಾದ್ಮೇಲೆ ಅದು ಬಂದ್ ಮಾಡಿದ್ರು, ಹಂಗೆ ಸ್ಟಾಪ್ ಆಗಿದೆ ಅದು. ನಾವು ಯಾವತ್ತೂ ಟಿಪ್ಪು ಜಯಂತಿ ಬ್ಯಾಂಕ್ವೆಟ್ ಹಾಲ್ ಮಾಡಿ ಅಂತ ತಿರ್ಗಾ ನಾವು ಯಾರು ಮುಸ್ಲಿಂ ಲೀಡರ್ಸ್ ಯಾರೂ ಕೇಳಿಲ್ಲ. ಟಿಪ್ಪು ಜಯಂತಿ ಟಿಪ್ಪು ಅಭಿಮಾನಿಗಳು ಅವತ್ತಿಂದ ಆಚರಿಸ್ಕೊಂಡು ಬರ್ತಾ ಇದ್ರೆ, ಇವತ್ತು ಆಚರಿಸ್ಕೊಂತಾರೆ, ಮುಂದೆನೂ ಆಚರಿಸ್ಕೊಂಡು ಬರ್ತಾರೆ. ಇತಿಹಾಸ ಹೇಳುತ್ತದೆ ಯಾರನ್ನ ನೆನ್ಸ್ಕೊಳ್ಬೇಕು, ಯಾರನ್ನ ಬಿಡಬೇಕು, ಯಾರನ್ನ ಗೌರವಿಸ್ಬೇಕಂತ ಹೇಳಿ ಇತಿಹಾಸ ಹೇಳ್ತದೆ. ಅದನ್ನ ಗೊತ್ತಿಲ್ಲ. ನಾನು ಆ ಪಕ್ಷ ಈ ಪಕ್ಷ ಅಲ್ಲ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನೀವು ಇತಿಹಾಸ ಒಂದೇ ಇರೋದು. ಎಲ್ರದ್ದು ಇತಿಹಾಸ ಇದೆ. ಅಂಬೇಡ್ಕರ್ ಅವ್ರದ್ದು ಇತಿಹಾಸ ಇದೆ, ಗಾಂಧೀಜಿಯವ್ರದ್ದು ಇತಿಹಾಸ ಇದೆ, ಬಸವ ಜಯಂತಿ ಮಾಡೋಕ್ಕೂ ಬಸವಣ್ಣವ್ರದ್ದು ಒಂದು ಇತಿಹಾಸ ಇದೆ. ಕನಕ ಜಯಂತಿ ಮಾಡ್ಬೇಕಾದ್ರೆ ಕನಕದಾಸರದ್ದು ಒಂದು ಇತಿಹಾಸ ಇದೆ. ಇತಿಹಾಸದಲ್ಲಿ ಯಾರ್ಯಾರು ಸಮಾಜದಲ್ಲಿ ಅಮರರಾಗವ್ರೆ ಅವರನ್ನ ನೆನೆಸ್ಕೊಳ್ಳುವಂಥದ್ದು, ಅವರ ಜಯಂತಿ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇದರಲ್ಲಿ ಇನ್ನು ಟಿಪ್ಪು ಜಯಂತಿ ಆಚರಣೆ ಬಗ್ಗೆ ಕೇಸರಿ ಪಾಳಯ ಕಿಡಿಕಾರಿದೆ. ಟಿಪ್ಪು ಓರ್ವ ಮತಾಂಧ, ಆತನ ಜಯಂತಿ ಬೇಡ ಅಂತ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ರೆ, ಸರಕಾರವೇ ಟಿಪ್ಪು ಸರಕಾರ, ಅದು ಟಿಪ್ಪು ಜಯಂತಿ ಮಾಡದೆ ಬಸವಣ್ಣ ಮತ್ತು ಅಂಬೇಡ್ಕರ್ ಜಯಂತಿ ಮಾಡುತ್ತಾ ಅಂತ ವ್ಯಂಗ್ಯವಾಡಿದ್ದಾರೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ. ಲಕ್ಷಾಂತರ ಹಿಂದೂಗಳನ್ನ ಮತಾಂತರ ಮಾಡಿದ್ದಾನೆ, ಕೊಂದಿದ್ದಾನೆ. ಕೊಡಗಲ್ಲಿ ಅದಕ್ಕೆ ಸಾಕ್ಷಿ ಇದೆ, ಮಂಡ್ಯದಲ್ಲಿ ಸಾಕ್ಷಿ ಇದೆ. ಮೈಸೂರು ಅರಸರು ಈ ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದಾರೆ, ಅವ್ರನ್ನ ಜೈಲಲ್ಲಿ ಇಟ್ಟಿದ್ರು ಇವರು. ಇಂಥ ಮನೆ ಆಳ ಟಿಪ್ಪು ಮತ್ತು ಹೈದರಾಲಿನ ನೆನಪು ಮಾಡ್ಕೊಳೋದು ತಪ್ಪು. ಈ ಸರ್ಕಾರವೇ ಟಿಪ್ಪು ಸರ್ಕಾರ. ಇನ್ನು ಬರ್ತ್ಡೇ ಹುಟ್ಟು ಹಬ್ಬ ಮಾಡ್ತೀವಿ, ಅದಕ್ಕೆ ಚರ್ಚೆ ಆಗ್ಬೇಕು ಅನ್ನೋದು ಏನು ಉಳಿದದೆ ಅವರಲ್ಲಿ? ಟಿಪ್ಪು ಸರ್ಕಾರ ಟಿಪ್ಪು ಬರ್ತ್ಡೇ ಮಾಡಿದ ಇನ್ಯಾರ್ದು ಮಾಡ್ತದೆ? ಬಸವಣ್ಣಂದು ಮಾಡ್ತದ? ಮಾಡೋದಿಲ್ಲ. ಅಂಬೇಡ್ಕರ್ ಅವ್ರದ್ದು ಮಾಡ್ತದ? ಮಾಡೋದಿಲ್ಲ. ಅದು ಟಿಪ್ಪುದೇ ಮಾಡ್ತದೆ. ಟಿಪ್ಪು ಜಯಂತಿ ಮಾಡಿದ್ರೆ ಸರ್ಕಾರವೇ ಕಿತ್ಕೊಂಡು ಹೋಗುತ್ತೆ ಎಂದಿದ್ದಾರೆ ಶಾಸಕ ಯತ್ನಾಳ್. ಅವರು ಮುಸ್ಲಿಮರು ಭಾಳ ಬುದ್ಧಿವಂತರದಾರ. ಇಂಥವು ಏನು ಬಕ್ರಗಳು ಇರ್ತಾವಲ್ಲ, ಇಂಥವ್ರ ಕಡೆ ಮಾಡ್ತಾವ್ರು, ಎಂದೂ ತಾವು ಮುಂದೆ ಆಗೋದಿಲ್ಲ. ಈಗ ಹಿಂಗೆ ಇಂಥವ್ರ ಕಡೆಯಿಂದ ಒತ್ತಾಯ ಮಾಡಿ ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ಲಿಕ್ಕೆ ಹೋದರೆ ಸಿದ್ದರಾಮಯ್ಯ ಅವರ ಪತನ ಖಚಿತ, ಅವ್ರ ವಿರೋಧಿಗಳು ಮುಖ್ಯಮಂತ್ರಿ ಆಗೋದು ನಿಶ್ಚಿತ. ಇವ್ರು ಯಾರು ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೋ ಅವ್ರ ಮನೆಗೆ ಹೋಗೋದು 100ಕ್ಕೆ 100 ಖಚಿತ. ಟಿಪ್ಪು ಜಯಂತಿಗೆ ಮೊದಲಿನಿಂದಲೂ ಬಿಜೆಪಿ ವಿರೋಧ ಮಾಡ್ತಾನೆ ಬಂದಿದೆ. ಸಿದ್ದರಾಮಯ್ಯನವರ ಮೊದಲ ಆಡಳಿತಾವಧಿಯಲ್ಲಿ ಟಿಪ್ಪು ಜಯಂತಿ ಆಚರಣೆಗೆ ವಿರೋಧ ವ್ಯಕ್ತಪಡಿಸಿದ್ದ ಬಿಜೆಪಿ ರಾಜ್ಯಾದ್ಯಂತ ತೀವ್ರ ಹೋರಾಟದ ಎಚ್ಚರಿಕೆ ನೀಡಿತ್ತು. ನಂತರ ಹೋರಾಟ ಮಾಡೋದು ಮಾತ್ರವಲ್ಲದೆ ತನ್ನ ಅಧಿಕಾರ ಅವಧಿಯಲ್ಲಿ ಟಿಪ್ಪು ಜಯಂತಿಯನ್ನು ರದ್ದು ಮಾಡಿತ್ತು. ಅಲ್ಲಿಂದ ಈವರೆಗೆ ಟಿಪ್ಪು ಜಯಂತಿ ಆಚರಣೆಯನ್ನು ಸರ್ಕಾರ ಮಾಡ್ತಾ ಇಲ್ಲ. ಈಗ ವಿಜಯಾನಂದ ಕಾಶಪ್ಪನವರ್ ಬೇಡಿಕೆಗಿಟ್ಟಿದ್ದು ವಿವಾದ ಹುಟ್ಟುಹಾಕಿದೆ.